ಹವ್ಯವಾಹನ ಓಂ ನಮ ಇತಿ ಇಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡಬೇಕಾದ್ರೆ 3 ಸಾರಿ ಪ್ರಾರ್ಥನೆ ಮಾಡಬೇಕಂತ. ಪೂಜೆಯ ಆರಂಭ ಕಾಲದಲ್ಲಿ, ಪೂಜೆಯ ಮಧ್ಯಕಾಲದಲ್ಲಿ, ಪೂಜೆಯ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಅಂತ ಹೇಳಿ. ಪೂಜೆಯ ಆರಂಭ ಕಾಲದಲ್ಲಿ ಎಲ್ಲರ ಪರವಾಗಿ ದಂಪತಿಗಳು ಸಂಕಲ್ಪದ ಮಾಡುವ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿದರು. ಮತ್ತು ಪೂಜೆ ಮಾಡ್ತಿರ್ಬೇಕಾದ್ರೆ ಎಲ್ಲರ ಪರವಾಗಿ ಸಹ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನೆಲ್ಲ ಅರ್ಪಣೆ ಮಾಡ್ತಾ ಬಂದರು. ಈಗ ನಾವು ಪೂಜೆಯ ಅಂತಿಮ ಕಾಲದಲ್ಲಿದ್ದೇವೆ. ಅಂದರೆ ಪೂಜೆಯನ್ನು ಸಂಕಲ್ಪ ಮಾಡಿರ್ತಕ್ಕಂಥ ಪ್ರಕಾರ ಎಲ್ಲ ಸೇವೆಗಳನ್ನು ಏನೆಲ್ಲ ಪೂಜೆ ಮಾಡ್ತೇವೆ ಅಂತ ಹೇಳಿ ಪೂಜೆ ಆರಂಭಕ್ಕಿಂತ ಮುಂಚೆನೇ ನಾವು ಹೇಳಿರ್ತೇವೆ. ಅಭಿಷೇಕ, ಮಂಡಲಾರಾಧನೆ, ಹೋಮವನ್ನು ನೆರವೇರಿಸ್ತೇವೆ ಅಂತ ಹೇಳಿ. ಹಾಗೆ ನಾವು ಸಂಕಲ್ಪ ಮಾಡಿರ್ತಕ್ಕಂಥ ಪ್ರಕಾರ ಎಲ್ಲ ಪೂಜಾದಿಗಳನ್ನು ಸಮರ್ಪಣೆ ಮಾಡಿದ ಮೇಲೆ ಆ ಸೇವೆ ಪೂಜೆಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂತಹ ದೇವತೆಗಳು ಅದನ್ನು ಸ್ವೀಕಾರ ಮಾಡಿಕೊಂಡು ಸಂತೃಪ್ತಿಯಿಂದ ಅಸ್ತು ಅಸ್ತು ಅಂತ ಹರಿಸ್ತಾ ಇರ್ತಾರಂತ. ಅಸ್ತು ಅಂದರೆ ಹಾಗೆ ಆಗಲಿ ಅಂತ ಹೇಳಿ. ಅದು ಹೇಗೆ ಆಗಬೇಕು ಅಂತ ಹೇಳಿ ನಾವು ಮತ್ತೆ ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಸಲ್ಲಿಸ್ಬೇಕಂತ. ಅದಕ್ಕೆ ನೀವೆಲ್ಲ ಹೇಳಿದ್ರಿ ಈಗ ಶ್ರದ್ಧಾಂ ಮೇಧಾಂ ಯಶಃ ಅಂತ ಹೇಳಿ. ಶ್ರದ್ಧಾಂ ಅಂತಂದರೆ ಮಾಡುವ ಎಲ್ಲ ಕೆಲಸದಲ್ಲಿ ನಮಗೆ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧೆ ಹೊಂದಿದ್ಬಿಟ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದಂತ. ಅದಕ್ಕೋಸ್ಕರ ಎಲ್ಲ ಕಾರ್ಯದಲ್ಲಿ ಪ್ರಥಮದಲ್ಲಿ ನಮಗೆ ಶ್ರದ್ಧೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂತಹ ಶ್ರದ್ಧೆಯನ್ನ ಮೇಧಾಮ್ ಅಂದರೆ ಉತ್ತಮ ರೀತಿ ಇರತಕ್ಕಂತಹ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಹೇಳೋದನ್ನು ಸಹ ಪ್ರಾರ್ಥನೆ ಮಾಡತಕ್ಕಂಥದ್ದು. ಯಶಃ ಮಾಡುವ ಎಲ್ಲ ಕೆಲಸದಲ್ಲೂ ನಮಗೆ ಯಶಸ್ಸು ಪ್ರಾಪ್ತಿಯಾಗಲಿ ಅಂತ ಹೇಳಿ ಯಶಸ್ಸನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಯಶಃ. ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಉತ್ತಮ ರೀತಿ ಇರತಕ್ಕಂಥ ಪ್ರಜ್ಞೆಯನ್ನ, ವಿದ್ಯೆಯನ್ನ, ಬುದ್ಧಿಯನ್ನ, ಶ್ರಿಯಂಬಲಂ ಈ ಲೌಕಿಕವಾದ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬೇಕಾಗಿರತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ, ಅದನ್ನು ಸಹ ನಮಗೆ ಅನುಗ್ರಹ ಮಾಡಿಕೊಡಬೇಕು. ಆಯುಷ್ಯಂ ತೇಜ ಆರೋಗ್ಯಂ, ಆಯುಷ್ಯ ಜೊತೆಗೆ ಸಹ ಕಾಲ ಲವಲವಿಕೆಯಿಂದ ಇರತಕ್ಕಂತಹ ಆರೋಗ್ಯವನ್ನು ನಮಗೆ ದಯಪಾಲಿಸಿಕೊಡಬೇಕು. ಹವ್ಯ ವಾಹನ ಅಂತ ಹೇಳಿದ್ರೆ ಅಗ್ನಿಗೆ ಇನ್ನೊಂದು ಹೆಸರು ಹವ್ಯ ವಾಹನ ಅಂತ ಹೇಳ್ತಾರೆ. ಅಂತಹ ಅಗ್ನಿಯ ಮುಖಾಂತರವಾಗಿ ಮತ್ತು ಗುರುಗಳ ಮುಖಾಂತರವಾಗಿ ಆಚರಣೆ ಮಾಡಿರ್ತಕ್ಕಂತಹ ಎಲ್ಲ ಪೂಜಾದಿಗಳು ಸಹ ಭಗವಂತನ ಪಾದಕ್ಕೆ ಅರ್ಪಣೆ ಆಗಲಿ. ಭಗವಂತನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಅಂತಕ್ಕಂಥದ್ದು ನಮಗೆ ನಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ರಿ. ಮಂಗಳಾರತಿ ಆದ ಮೇಲೆ ನಿಮ್ಮ ಕೈ ಇರ್ತಕ್ಕಂಥದನ್ನು ಅಗ್ನಿಕುಂಡಗಳು ಹಾಕಿ ಅಗ್ನಿಕುಂಡವನ್ನು 3 ಸಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ಆಯ್ತು. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯೋ ದಾನೇತಿ ಸರ್ವತೋ ಜಯಮಂಗಲಂ ಜಯಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜೈ. ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ ಕೀ ಜೈ. ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಾಂತವೀರ ಶಿವಾಚಾರ್ಯ ಮಹಾರಾಜ ಕೀ ಜೈ. ಶ್ರೀ ಚೌಡೇಶ್ವರಿ ಮಾತಾ ಕೀ ಜೈ. ಸಂಪದೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಎಲ್ಲರ ಬಂಗಾರ ಕಪ್ಪತ್ತಿ ಪುನರಾಗಮನಾಯ ಮಂಗಾಳ ತಗೊಂಡರು ನಮಸ್ಕಾರ ಮಾಡಿರಿ. ಹಾಕಿ ಹೊರಗಡೆ ಬರ್ರಿ, ಮಂಗಾಳ ತಗೋತಾರೆ ಒಳಗಡೆ.
ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ ಚೂಲಾಕಿ ನೋ ಇಪ್ಪತ್ತು ಹೋಗಿ ಇನ್ನೊಂದು ನಮ್ಮದು ಮರಳಿಬೇಕು ಇಲ್ಲಿ ಹಸು ಒಂದು ಕಡೆ ಇದ್ರ ನಡುವೆ ಹಸು ಅಂದರೆ ಈ ಲೆಕ್ಕ ಚೋಟು 3 4 2 5 3 4 ಚೋಟು 3 4 2 3 4 ಇಷ್ಟು 3 ಅಲ್ಲ ಆಗಿದ್ದ ಕೆಳಗೆ 3 ಎರಡು 3 ಲಾಸ್ಟ್ ನಮಗೆ ಸಿಕ್ಕಿಲ್ಲ ಒಂದು ಸ್ವಲ್ಪ ಕನ್ನಡ ವಿಡಿಯೋ ಮಾಡಿಪ್ಪ